7ನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮ ಇಂಗ್ಲಿಷ್ ಗದ್ಯ ಹೆಲ್ದಿ ಲೈಫ್ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಈಗಾಗಲೇ ಈ ಪಾಠದ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದು ಅದನ್ನು ನೀವು ನೋಡಿರಬೇಕು. ಈ ದಿನ ಈ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಪ್ರಶ್ನೋತ್ತರಗಳನ್ನು ನೋಡೋಣ. The earth was the healthiest place where adults and children enjoyed good life. ಡರ್ಟಿಯೆಸ್ಟ್ ಹೆಲ್ದಿಯೆಸ್ಟ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದದು ಹೆಲ್ದಿಯೆಸ್ಟ್. ಒನ್ ಆಫ್ ದ ವಿಚಸ್ ವಾಸ್ ಡ್ಯಾಶ್ ಅಬೌಟ್ ಪೀಪಲ್ ಬೀಯಿಂಗ್ ಹೆಲ್ದಿ. ಫ್ಯೂರಿಯಸ್. ಒನ್ ಆಫ್ ದ ವಿಚಸ್ ವಾಸ್ ಫ್ಯೂರಿಯಸ್. ಸರಿಯಾದ ಆಯ್ಕೆ ಫ್ಯೂರಿಯಸ್. ದೆರ್ ವಾಸ್ ಎ ಬಿಗ್ ಡ್ಯಾಶ್ ದಟ್ ಡಿಸ್ಟ್ರಾಯ್ಡ್ ದ ಫಾರೆಸ್ಟ್. ದೆರ್ ವಾಸ್ ಎ ಬಿಗ್ ಎಕ್ಸ್ಪ್ಲೋಷನ್. ಒಂದು ಸ್ಫೋಟ ಆಯಿತು. ದ ವಿಚಸ್ ವೇರ್ ಟ್ರ್ಯಾಪ್ಡ್ ಇನ್ ಎ ಸ್ಮಾಲ್ ಬಾಟಲ್. ಟ್ರ್ಯಾಪ್ಡ್. ಅವ್ರ ಮಾಟಗಾತಿಯರೆಲ್ಲ ಒಂದು ಸಣ್ಣ ಬಾಟ್ಲಿಯಲ್ಲಿ ಟ್ರ್ಯಾಪ್ ಆದರು, ಅವ್ರನ್ನು ಹಿಡಿದು ಹಾಕಲಾಯಿತು. ದೆರ್ ವಾಸ್ ನೋ ವ್ಯಾಕ್ಸಿನ್ ಟು ಗೆಟ್ ರಿಡ್ ಆಫ್ ದ ವಿಚಸ್. ಯಾವುದೇ ವ್ಯಾಕ್ಸಿನ್ ಇರಲಿಲ್ಲ. ಆ ಮಾಟಗಾತಿಯಿಂದ ಪಾರಾಗಲಿಕ್ಕೆ ಯಾವುದೇ ವ್ಯಾಕ್ಸಿನ್ ಇರಲಿಲ್ಲ. When a person became healthy, the witches had to leave the body riding on a sneeze. ಒಂದು ಸೀನಿನ ಮುಖಾಂತರ ಮುಂದೆ ಹೋಗ್ತಿತ್ತು ಅಂತ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಎ ಸೆಂಟೆನ್ಸ್ ಈಚ್. ಕ್ವಶನ್ ಆನ್ಸರ್ಗೆ ಬಂದಿದ್ವಿ ಈಗ. ವಿಚ್ ವಾಸ್ ದ ಹೆಲ್ದಿಯೆಸ್ಟ್ ಪ್ಲೇಸ್ ದಟ್ ಯು ಕುಡ್ ಇಮ್ಯಾಜಿನ್? ದ ಅರ್ತ್ ವಾಸ್ ದ ಹೆಲ್ದಿಯೆಸ್ಟ್ ಪ್ಲೇಸ್ ವಿ ಕುಡ್ ಇಮ್ಯಾಜಿನ್. Who was furious? One of the witches was furious. What made the potion go wrong? During the collection of energy, one of the witches made a mistake in uttering the words. This made the potion go wrong. What happened after the explosion? After the explosion, the complete forest was destroyed. ಈಗ ನೋಡಿ, ನಿಮ್ಮ ಪುಸ್ತಕದ ಪೇಜ್ ನಂಬರ್ 4ನಲ್ಲಿ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಪ್ರಶ್ನೆಗಳನ್ನು ಕೇಳಲಾಗಿದೆ. ಅದರ ಉತ್ತರಗಳನ್ನು ನೋಡೋಣ. ವಾಟ್ ಹ್ಯಾಪನ್ ಟು ದ ವಿಚಸ್ ಆಫ್ಟರ್ ದ ಎಕ್ಸ್ಪ್ಲೋಷನ್? ಆಲ್ ದ ವಿಚಸ್ ವೇರ್ ಟರ್ನ್ಡ್ ಇನ್ ಟು ಟೈನಿ ಕ್ರಿಯೇಚರ್ಸ್ ಲೈಕ್ ಜರ್ಮ್ಸ್ ಆಸ್ ಎ ರಿಸಲ್ಟ್ ಆಫ್ ಎಕ್ಸ್ಪ್ಲೋಷನ್. ದೇ ವೇರ್ ಟ್ರ್ಯಾಪ್ಡ್ ಇನ್ ಲಿಕ್ವಿಡ್ ಇನ್ ಎ ಸ್ಮಾಲ್ ಬಾಟಲ್ ವಿಚ್ ವಾಸ್ ಲೈಯಿಂಗ್ ಇನ್ ಎ ಸ್ವ್ಯಾಂಪ್. ವಾಟ್ ಡಿಡ್ ದ ಬಾಯ್ ಡೂ ವಿತ್ ಅ ನ್ಯೂ ಡ್ರಿಂಕ್? The boy thought it was a nice drink and swallowed it fully. How did the boy change after the drinking the potion? The boy's likes and dislikes changed after drinking the potion. Mention the worst thing that the witches learned to do. The witches had learned to jump from one person to another like virus. They caused the worst disease in man, that is the disease of wasting life. ಇವುಗಳ ಕನ್ನಡ ಅರ್ಥವನ್ನು ನಾನಿಲ್ಲಿ ಹೇಳ್ತಾ ಇಲ್ಲ. ಇದಕ್ಕಾಗಿ ನೀವು ಈಗಾಗಲೇ ಪಾಠವನ್ನು ನಾನು ಮಾಡಿದ್ದು ಸರಳವಾಗಿ ಕನ್ನಡದಲ್ಲಿ ಇದರ ವಿವರಣೆಯನ್ನು ಮಾಡಿದ್ದೇನೆ. ಪಾಠವನ್ನು ನೀವು ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡಿರಿ. ಈ ಪಾಠ ನಿಮಗೆ ಪೂರ್ಣ ಅರ್ಥವಾಗುವುದು. ಈಗ ಮುಂದಿನ ಪ್ರಶ್ನೋತ್ತರಗಳನ್ನು ನೋಡೋಣ. ಈಗ ನೋಡಿ, ಪೇಜ್ 5ನಲ್ಲಿ ಹೂ ಡಿಸ್ಕವರ್ಡ್ ದ ವಿಚಸ್? ಡಾಕ್ಟರ್ ಫಿಟನ್ ಹೆಲ್ದಿ ಡಿಸ್ಕವರ್ಡ್ ದ ವಿಚಸ್. ವಾಟ್ ಡಿಡ್ ದ ಪೇಷಂಟ್ಸ್ ಡೂ ಬಿಫೋರ್ ದೆ ವೆಂಟ್ ಟು ಡಾಕ್ಟರ್ ಫಿಟನ್ ಹೆಲ್ದಿ? ದ ಪೇಷಂಟ್ಸ್ ಡಿಡ್ ನಾಟ್ ಈಟ್ ಫ್ರೂಟ್ಸ್, ವೆಜಿಟೇಬಲ್ಸ್. ದೆ ಡಿಡ್ ನಾಟ್ ಫೀಲ್ ಲೈಕ್ ವಾಕಿಂಗ್, ರನ್ನಿಂಗ್ ಆರ್ ಪ್ಲೇಯಿಂಗ್. ದೆ ಸ್ಟಾರ್ಟೆಡ್ ಫೀಲಿಂಗ್ ಇಲ್. They had no desire to do anything. What was the advice of Dr. Fit and Healthy? The best remedy was neither pills nor injections. The patients should eat fruits and vegetables and do some exercise. If anybody took his advice, they became healthy and the witches had to leave that body or they could be
ರಿಡ್ ಆಫ್ ಬೈ ಎ ಸಿಂಗಲ್ ಸ್ನೀಸ್. ಒಂದು ಸಣ್ಣ ಸೀನಿನ ಮೂಲಕ ಆ ಮಾಟಗಾತಿಯರು ಹೊರಗೆ ಹೋಗ್ತಾ ಇದ್ರು ಅಂತ. ಇದು ನಿಮ್ಮ ಪೇಜ್ ನಂಬರ್ 5 ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ದ ಉತ್ತರಗಳು. Discuss with your partner and answer the following questions. What made people strong and healthy in olden days? In olden days, the people ate varieties of food and loved fruits and vegetables. They exercised and enjoyed walking, running, playing, etc. The earth was the healthiest place and the people were strong. How would the potion change the people? The potion changed the people completely. The funny feeling started in their mouth. They refused to eat fruits, vegetables, and good food. They wanted to eat pizza, burger, and sat at home. They spent their time watching television, eating ice cream and chips. Why were the witches not able to make the kind of magic potion they wanted to prepare? To prepare a magic potion, they should put their energy and utter some words. During the process, one of the witches made a mistake in uttering the words, so they were not able to make the kind of potion they desired. They were not able, ಅದು ಏಡಲ್ ಆಗಿದೆ, ADLE ಅಲ್ಲ, ಅದು ABLE. Describe the change in boy's attitude after he drank the potion. ಆ ಪೋಷಣವನ್ನು ಕುಡಿದ ನಂತರ ಆ ಹುಡುಗನಲ್ಲಿ ಏನು ಬದಲಾವಣೆ ಆಯಿತು? When the boy drank the potion, the germ-like witches took advantage and they changed the boy's likes and dislikes. ಅವನ ಇಷ್ಟ ಅನಿಷ್ಟಗಳು ಬದಲಾವಣೆ ಆದವು ಅಂತ. The witches could not physically harm the people, so they changed their likes and dislikes. What was Dr. Fitton Healthy's best remedy? Dr. Fitton Healthy's best remedy was neither pills nor injections, but just a little bit of effort to eat some fruits and vegetables. Regular exercise will make them fit again. ಡಿಸ್ಕಸ್ ವಿತ್ ಯುವರ್ ಟೀಚರ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸ್ರಿ ಅಂತ ಕೊಟ್ಟಿದ್ದಾರೆ. ದ ಮೆಸೇಜ್ ದ ಸ್ಟೋರಿ ಗಿವ್ಸ್ ಈಸ್ ನಾಟ್ ಓನ್ಲಿ ಫಾರ್ ಚಿಲ್ಡ್ರನ್ ಬಟ್ ಆಲ್ಸೋ ಫಾರ್ ದ ಗ್ರೋನ್ ಅಪ್ಸ್. ಡೂ ಯು ಅಗ್ರಿ ಅಂತ. ಈ ಕಥೆಯಿಂದ ನಮಗೆ ಏನು ಸಂದೇಶ ಸಿಗ್ತದೆ? ಇದು ಕೇವಲ ಸಣ್ಣವರಿಗ ಅಥವಾ ದೊಡ್ಡವರಿಗೂ ಕೂಡ ಇದು ಒಂದು ಸಂದೇಶವನ್ನು ಕೊಡ್ತದ ಅಂತ ನೀವು ಒಪ್ತೀರಾ ಅಂತ ಕೇಳಿದ್ದಾರೆ. Continuous eating of junk food like pizza, burger, ice cream and chips etc. The people lose their health. Instead, if they eat good food, fruits, vegetables and do proper exercise regularly, they become healthy. Idun now we will agree with the message. With the help of paragraphs 4 and 5, describe the illness and the cure. The people stopped going out of the house and was sitting or lying about. He started feeling ill. Before long, he had no desire to do anything. The evil potion had worked, and the worst thing of all was that the witches had learned to jump from one person to another like virus. ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ವೈರಸ್ ಥರ ಜಂಪ್ ಆಗಲಿಕ್ಕೆ ಕಲಿತು ಅಂತ ಇವು. They managed to turn the effect of the potion into one of the worst diseases, the disease of wasting life. ಒಂದು ಜೀವನವನ್ನೇ ನಶಿಸುವಂಥ ಒಂದು ರೋಗವನ್ನು ಈ ವಿಚಿಸ್ಗಳು ತರಲಿಕ್ಕತ್ವು ಅಂತ. ಮುಂದೆ ನೋಡಿ. It was long while before, with the help of his microscope, Dr. Fitton Healthy discovered that the little witches were causing this disease. There were no vaccine or cough mixture to get rid of them. The doctor found out that the witches could not tolerate joy and good health. ಈ ಮಾಟಗಾತಿಯರು ಜನರು ಖುಷಿಯಿಂದ ಇರುವುದನ್ನು, ಒಳ್ಳೆಯ ಆರೋಗ್ಯದಿಂದ ಇರುವುದನ್ನು ಸಹಿಸ್ತಾ ಇರಲಿಲ್ಲ.
It turned out that the best cure was to make a strong effort to live a healthy, joyful and happy life. When a person became healthy, the witches had to leave that body as soon as they could, riding off on a sneeze. ಯಾವಾಗ ಮನುಷ್ಯ ಆರೋಗ್ಯಕರವಾಗ್ತಾನೆ ಆವಾಗ ಈ ಮಾಟಗಾತಿಯರು ಕೇವಲ ಒಂದು ಸೀನಿನಿಂದ ಹೊರಗೆ ಹೋಗ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಈಗ ಮೇಕ್ ಸೆಂಟೆನ್ಸಸ್ ಯೂಸಿಂಗ್ ದ ಫಾಲೋವಿಂಗ್ ವರ್ಡ್ಸ್ ಟು ಫಾರ್ಮ್ ಎ ಮೀನಿಂಗ್ಫುಲ್ ಪ್ಯಾರಾಗ್ರಾಫ್. ಯು ಕ್ಯಾನ್ ಯೂಸ್ ದ 5th ಪ್ಯಾರಾಗ್ರಾಫ್ ಫಾರ್ ಯುವರ್ ರೆಫರೆನ್ಸ್. ಡಿಸ್ಕವರ್ಡ್, ಫೌಂಡ್, ಪ್ರಿಪೇರ್ಡ್, ಕ್ಯೂರ್ಡ್, ಇಂಜೆಕ್ಟೆಡ್ ಅಂತ ವರ್ಡ್ಗಳನ್ನು ಕೊಟ್ಟಿದ್ದಾರೆ. ಇವನ್ನೆಲ್ಲ ಕೂಡಿಸ್ಕೊಂಡು ಉಪಯೋಗ ಮಾಡಿಕೊಂಡು ನಾವು ಒಂದು ಪ್ಯಾರಾ ಬರಿಬೇಕಿಲ್ಲಿ. ಈಗ ಇಲ್ಲಿ ಬರೆದಿದ್ದೀನಿ ನೋಡಿ. ಎಮಿಲ್ ವಾನ್ ಬೇರಿಂಗ್ ಡಿಸ್ಕವರ್ಡ್ ಟಿಟನಸ್ ವ್ಯಾಕ್ಸಿನ್. ಇಲ್ಲಿ ಡಿಸ್ಕವರ್ ಯೂಸ್ ಮಾಡಿದ್ದೀನಿ. ಹಿ ಫೌಂಡ್ ಇಟ್ ಈಸ್ ಯೂಸ್ಫುಲ್ ಇನ್ ದ ಪ್ರಿವೆನ್ಷನ್ ಆಫ್ ಟಿಟನಸ್. ಅವನು ಫೌಂಡ್ ಅಂತ ಯೂಸ್ ಮಾಡಿದ್ದೀವಿ. ಇದು ಪ್ರಿವೆನ್ಷನ್, ಟಿಟನಸ್ ಪ್ರಿವೆಂಟ್ ಮಾಡಲಿಕ್ಕೆ ಉಪಯೋಗ ಆಗ್ತದೆ, ತಡೆಗಟ್ಟಲಿಕ್ಕೆ ಉಪಯೋಗ ಮಾಡ್ತದೆ ಅಂತ ಅವನು ಕಂಡುಕೊಂಡ. ಹಿ ಟುಕ್ ಪ್ರಿಪೇರ್ಡ್ ಅನ್ನೋದನ್ನು ಯೂಸ್ ಮಾಡೀನಿ. ಹಿ ಟುಕ್ ಅಲ್ಲದು ಬೈ ಮಿಸ್ಟೇಕ್ ಬಂದಿದೆ. ಹಿ ಪ್ರಿಪೇರ್ಡ್ ಇಟ್ ವಿತ್ ಅ ಗ್ರೂಪ್ ಆಫ್ ಸೈಂಟಿಸ್ಟ್. ಅವನು ಒಂದು ಗುಂಪಿನ ವಿಜ್ಞಾನಿಗಳ ಗುಂಪಿನೊಂದಿಗೆ ಕೂಡಿಕೊಂಡು ಇದನ್ನು ತಯಾರು ಮಾಡಿದ. ಟಿಟನಸ್ ಡಿಸೀಸ್ ನಾಟ್ ಕ್ಯೂರ್ಡ್ ವಿತ್ ಎನಿ ಮೆಡಿಸಿನ್. ಟಿಟನಸ್ ಯಾವ ಮೆಡಿಸಿನಿಂದನೂ ಔಷಧಿಯಿಂದನೂ ಕ್ಯೂರ್ ಆಗೋದಿಲ್ಲ. ಸೊ ವ್ಯಾಕ್ಸಿನ್ ಈಸ್ ಇಂಜೆಕ್ಟೆಡ್ ಟು ಪ್ರಿವೆಂಟ್ ದ ಸ್ಪ್ರೆಡ್ ಆಫ್ ಡಿಸೀಸ್. ಆದ ಕಾರಣ ವ್ಯಾಕ್ಸಿನ್ ಇಂಜೆಕ್ಟ್ ಮಾಡ್ತೀವಿ. ಮ್ಯಾಚ್ ದೀಸ್ ಅಪೋಸಿಟ್ ವರ್ಡ್ಸ್, ಒನ್ ಈಸ್ ಡನ್ ಫಾರ್ ಯು. ಇಲ್ಲಿ ವಿರುದ್ಧಾರ್ಥಕ ಪದಗಳನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಡಿಫಿಕಲ್ಟ್, ಈಸಿ ಅಂತ ಕೊಟ್ಟಿದ್ದಾರೆ. ಉಳಿದಿದ್ದು ಡೇ, ನೈಟ್, ಮೋರ್, ಲೆಸ್, ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್, ಲಾಂಗ್, ಶಾರ್ಟ್, ಸ್ಯಾಡ್, ಹ್ಯಾಪಿ, ಸೇವ್, ವೇಸ್ಟ್, ಲೈಟ್, ಡಾರ್ಕ್ನೆಸ್. ಹೀಗೆ ಈ ವಿರುದ್ಧಾರ್ಥಗಳನ್ನು ನೋಡ್ಕೋಬೋದು ನೀವು. ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಪಾಠ ಪದ್ಯಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲನ್ನು ನಿರಂತರವಾಗಿ ನೋಡ್ತಾ ಇರಿ. ನಾವು ಮಾಡುವ ಪಾಠ ಪ್ರಶ್ನೋತ್ತರಗಳನ್ನು ತಪ್ಪದೇ ನೋಡಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ. ಕನ್ನಡ, ಹಿಂದಿ, ಇಂಗ್ಲೀಷ್ ಪಾಠಗಳನ್ನು ನಮ್ಮ ಏಜು ಆಲ್ರೌಂಡರ್ ಚಾನಲ್ನಲ್ಲಿ ತಪ್ಪದೇ ನೋಡಿ. ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು.